ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮಗೆ ಶುಭ ಹಾರೈಸುತ್ತಾ ಈ ವಿಡಿಯೋವನ್ನು ನೋಡ್ತಿರುವಂಥ ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲೆಂದು ನಾನು ಬಯಸುತ್ತೇನೆ. ಬೇರೆ ದೇವರ ವಾಕ್ಯವು ಈ ರೀತಿಯಾಗಿರುತ್ತದೆ. ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು, ನೀತಿವಂತನ ವಂಶವು ಶುಭ ಹೊಂದುವುದು. ಕೀರ್ತನೆಗಳು 112:2. ಬೇರೆ ನೀತಿವಂತನ ವಂಶವು ಭೂಮಿಯ ಮೇಲೆ ಶುಭ ಹೊಂದಬೇಕಾದರೆ ಅವನು ನೀತಿವಂತನಾಗಿರಬೇಕು. ಮನುಷ್ಯನು ನೀತಿವಂತನು ಯಾವ ರೀತಿಯಲ್ಲಿ ಆಗುತ್ತಾನೆಂದರೆ, ಯೇಸುವಿನ ರಕ್ತದಲ್ಲಿ ತಮ್ಮ ಪಾಪಗಳನ್ನು ಯಾರ್ಯಾರು ತಿಳ್ಕೊಳ್ತಾರೋ ಅವರು ನೀತಿವಂತರಾಗುತ್ತಾರೆ. ನೀತಿವಂತರಾಗಿ ಜೀವನ ಮಾಡುತ್ತಾ, ಪರಿಶುದ್ಧತೆಯನ್ನು ಕಾಪಾಡುತ್ತಾ, ನಂಬಿಕೆಯನ್ನು ಕಾಪಾಡಿಕೊಳ್ಳುತ್ತಾ ಈ ಲೋಕದ ಯಾತ್ರೆಯಲ್ಲಿ ಸಾಗುತ್ತಿರುವಂಥ ಮನುಷ್ಯನ ವಂಶವು ಶುಭ ಹೊಂದುತ್ತದೆ. ಆ ರೀತಿಯಾಗಿ ಪ್ರಿಯ ಸಹೋದರ ಸಹೋದರಿ, ನಿನ್ನ ಮಗನು, ನಿನ್ನ ಮಗಳು, ನಿನ್ನ ಸಂತಾನವು ಶುಭ ಹೊಂದಬೇಕು. ನಿನ್ನ ಸಂತಾನದವರು ದೇವರ ಮಹಿಮೆಗಾಗಿ ದೇವರ ಸನ್ನಿಧಾನದಲ್ಲಿ ಸಮಾಧಾನದಿಂದ, ಶಾಂತಿಯಿಂದ, ಸುಕ್ಷೇಮದಿಂದ ಉನ್ನತವಾದ ಒಂದು ಸ್ಥಾನದಲ್ಲಿ ಇರಬೇಕು. ಅಂದರೆ ನಿನ್ನ ಸಂತಾನವು ಶುಭ ಹೊಂದಿ ಎಲ್ಲ ವಿಷಯದಲ್ಲಿ ಅವರ ಅಭಿವೃದ್ಧಿ ಹೊಂದುತ್ತಾ ನಿಮ್ಮನ್ನು ಸಂತೋಷಪಡಿಸುವಂಥ ಮಕ್ಕಳು ಆಗಬೇಕು. ನಿಮ್ಮ ಮಕ್ಕಳು ಅಂತಂದರೆ ನೀವು ಮೊಟ್ಟ ಮೊದಲನೇದಾಗಿ ತಂದೆ ತಾಯಿಗಳಾಗಿರುವಂಥ ನೀವು ದೇವರ ಕರ್ತನಾದ ಯೇಸು ಕ್ರಿಸ್ತನ ರಕ್ತದಲ್ಲಿ ನಿಮ್ಮ ಪಾಪಗಳು ತೊಳ್ಕೊಂಡು ನೀವು ನೀತಿವಂತರಾಗಿ ಮಾರ್ಪಟ್ಟಾಗ ಮಾತ್ರ ನಿಮ್ಮ ಸಂತಾನವು ಶುಭ ಹೊಂದುತ್ತದೆ. ಇಲ್ಲದಿದ್ದರೆ ಶುಭ ಹೊಂದುವುದಿಲ್ಲ. ಭೂಲೋಕದಲ್ಲಿ ಶುಭ ಹೊಂದಲಿಕ್ಕೆ ನಾನಾ ವಿಧವಾದ ಪ್ರಯತ್ನಗಳನ್ನು ಮನುಷ್ಯರು ಮಾಡ್ತಾ ಇದ್ದಾರೆ. ಅದರಲ್ಲಿ ಕೆಲವರು ತಮ್ಮ ಸ್ವಂತ ಪ್ರಯತ್ನಗಳಿಂದ ಸಕ್ಸಸ್ ಆಗ್ತಿದ್ದಾರೆ, ಕೆಲವರು ಆಗ್ತಾ ಇಲ್ಲ. ಆದರೆ ನಿನ್ನ ಸಂತಾನವು ಶುಭ ಹೊಂದಬೇಕಾದ್ರೆ ನಿನ್ನ ಸಂತಾನಕ್ಕೆ ದೇವರ ಕೃಪೆಯು, ದೇವರ ಅನುಗ್ರಹವೂ ಬೇಕಾಗಿದೆ. ಆದ ಕಾರಣ ನಿನ್ನ ಸಂತಾನದವರು, ನಿನ್ನ ವಂಶದವರು ಶುಭ ಹೊಂದಬೇಕು ಅಂತಂದರೆ ಯೇಸು ಕ್ರಿಸ್ತನ ನಾಮದಲ್ಲಿ ನೀವು ನಂಬಿಕೆ ಇಟ್ಟು, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಂಡು ನೀತಿವಂತರಾಗಿ ಜೀವನ ಮಾಡುತ್ತಿರುವಾಗ ಈ ಶುಭಗಳೆಲ್ಲ ಕೂಡ ದೇವರು ನಿಮಗೆ ದಯಪಾಲಿಸಿ ನಡೆಸುತ್ತಾನೆ. ಕರ್ತನು ಮಾತುಗಳನ್ನು ಆಶೀರ್ವದಿಸಲಿ. ಏರೆ ಈ ಲೋಕದಲ್ಲಿ ಮಕ್ಕಳು ಅನ್ನುವಂಥವರು ಮಕ್ಕಳ ಒಂದು ವಿಷಯಕ್ಕೆ ಬಂದಾಗ ಮಕ್ಕಳು ನಾನಾ ವಿಧವಾದ ಶೋಧನೆಗಳಲ್ಲಿ ಬಿದ್ದು, ಲೋಕದಲ್ಲಿ ಬಿದ್ದು ನಾಶವಾಗಿ ಹೋಗ್ತಿದ್ದಾರೆ. ತಮ್ಮ ಯವನ ಪ್ರಾಯದಲ್ಲಿ ತಮ್ಮ ಯವನದ ಶ್ರೇಷ್ಠತೆಯನ್ನು, ಪರಿಶುದ್ಧತೆಯನ್ನು ಅವರು ಪೂರ್ತಿ ಹಾಳು ಮಾಡಿಕೊಂಡು ಲೋಕದಲ್ಲಿ ನಾನಾ ವಿಧವಾದ ಚಟಗಳಿಗೆ ಬಲಿಯಾಗಿ ಅವರು ಸಂಪೂರ್ಣವಾಗಿ ಹಾಳಾಗ್ತಾ ಇದ್ದಾರೆ. ಆದ ಕಾರಣ ತಂದೆ ತಾಯಿಗಳಾಗಿರುವಂಥ ನೀವು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಬೆಳೆಯುತ್ತಾ ನೀತಿವಂತರಾಗಿ ನಂಬಿಕೆಯುಳ್ಳವರಾಗಿ ಜೀವನ ಮಾಡುತ್ತಿರುವಾಗ ಖಂಡಿತ ದೇವರು ನಿಮ್ಮನ್ನು, ನಿಮ್ಮ ಸಂತತಿಯವರನ್ನು ಆಶೀರ್ವಾದ ಮಾಡ್ತಾನೆ. ಆ ರೀತಿಯಾಗಿ ನಿಮ್ಮನ್ನು, ನಿಮ್ಮ ಸಂತತಿಯನ್ನು ದೇವರು ಆಶೀರ್ವದಿಸಿ ನಡೆಸಲೆಂದು ನಾನು ಬಯಸುತ್ತಾ, ನಿಮ್ಮ ಸೇವಕನು ರಾಜು ದೇವರು ನಿಮ್ಮನ್ನು ಆಶೀರ್ವದಿಸಲೆಂದು ಬಯಸುತ್ತಾ ಈ ಮಾತುಗಳನ್ನು ಮುಗಿಸುತ್ತೇನೆ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾದ ದೇವರೇ, ಜೀವ ಸ್ವರೂಪನಾದ ತಂದೆ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸುತ್ತೇನೆ ಸ್ವಾಮಿ. ಅಪ್ಪ ಕರ್ತನೆ ಸ್ವಾಮಿ, ನೀತಿವಂತನ ಸ್ವಾಮಿ ವಂಶವು ಶುಭ ಹೊಂದುವುದೆಂದು ಕರ್ತನೆಯನ್ನು ತಿಳಿಯಪಡಿಸಿದಿ. ನಿನ್ನ ನಾಮದಲ್ಲಿ ಕರ್ತನೆ ಸ್ವಾಮಿ, ನಿನ್ನ ಮಕ್ಕಳೆಲ್ಲರೂ ಕರ್ತನೆ ಸ್ವಾಮಿ ನೀತಿವಂತರಾಗಿ ಅಪ್ಪ ಕರ್ತನೆ ಜೀವನ ಮಾಡಲು ಕರ್ತನೆ ಸಹಾಯ ಮಾಡಿ ನಿನ್ನ ಮಹಿಮೊಂದಬೇಕೆಂತಂದೇ ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನೀತಿವಂತರ ವಂಶವು ಕರ್ತನೆ ಸ್ವಾಮಿ ಶುಭ ಹೊಂದುತ್ತದೆ ಹೇಳಿದ ಪ್ರಕಾರವೇ ಅಪ್ಪ ನಿನ್ನ ನಾಮದಲ್ಲಿ ನೀತಿವಂತರ ವಂಶದವರನ್ನು ಕರ್ತನೆ ಆಶೀರ್ವದಿಸಿ ನಡೆಸಿ ನಿನ್ನ ಮಹಿಮೊಂದಬೇಕೆಂದು ನಿನ್ನ ಮಕ್ಕಳಿಗೆ ಕರ್ತನೆ ಶುಭವನ್ನು ಕರ್ತನೆ ಸ್ವಾಮಿ ದಯಪಾಲಿಸಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ, ಉದ್ಯೋಗಗಳಲ್ಲಿ, ಎಲ್ಲ ವಿಷಯಗಳಲ್ಲಿ ಸಂಗಡಿಗನಾಗಿರಿದುಕೊಂಡು ಅಪ್ಪ ಕರ್ತನೆ ಎಲ್ಲ ನಿನ್ನ ಮಕ್ಕಳನ್ನು ಸ್ವಾಮಿ, ಸೃಷ್ಟಿಕರ್ತನಾದ ದೇವರು ನೀನು ಸರ್ವ ಸೃಷ್ಟಿಯಲ್ಲಿರುವಂಥ ಮನುಷ್ಯರೆಲ್ಲರನ್ನೂ ಕರ್ತನೆ ಸ್ವಾಮಿನ ಆಶೀರ್ವದಿಸಿ ರಕ್ಷಣೆಗೆ ನಡೆಸಿ ನೀತಿವಂತರನ್ನಾಗಿ ಮಾರ್ಪಡಿಸಿ ನಿನ್ನ ಮಹಿಮೊಂದಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ. ಆಮೆನ್.